ನಮಸ್ಕಾರ. ಇವತ್ತು ನಾವು ಮನುಷ್ಯನ ಅತಿ ಆಳವಾದ ಒಂದು ಅನುಭವದ ಬಗ್ಗೆ ಮಾತಾಡೋಣ. ಅದುವೇ ದ್ರೋಹ. ಅಂತಿಮ ಭೋಜನದ ಆ ಒಂದು ಕ್ಷಣವನ್ನ ಹಿನ್ನೆಲೆಯಾಗಿ ಇಟ್ಕೊಂಡು ಪ್ರೀತಿ, ದ್ರೋಹ ಮತ್ತು ನಿಷ್ಠೆ ಇವೆಲ್ಲ ಹೇಗೆ ಒಂದಕ್ಕೊಂದು ಎದುರಾಗ್ತವೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಬನ್ನಿ, ಈ ಆಳವಾದ ಚಿಂತನೆಯಲ್ಲಿ ಒಟ್ಟಿಗೆ ಸಾಗೋಣ. ಒಬ್ಬ ಜ್ಞಾನಿ ಹೇಳಿದ ಈ ಮಾತು ಕೇಳಿ ಎಷ್ಟು ನಿಜ ಅಲ್ವಾ? ನಮಗೆ ದ್ರೋಹ ಮಾಡೋರು ಎಲ್ಲೋ ದೂರದಿಂದ ಬಂದವರಲ್ಲ. ಯೋಚನೆ ಮಾಡಿ, ದ್ರೋಹ ಅನ್ನೋದು ಅಪರಿಚಿತರಿಂದ ಯಾವತ್ತೂ ಬರೋದಿಲ್ಲ. ಅದು ಬರೋದು ನಮ್ಮ ಅತಿ ಹತ್ತಿರದವರಿಂದನೇ. ನಾವು ಯಾರ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟಿರ್ತೀವೋ ಅವರಿಂದಲೇ. ಈ ಒಂದು ಕಹಿ ಸತ್ಯ ಇದೆಯಲ್ಲ, ಇದೇ ನಮ್ಮ ಇವತ್ತಿನ ಚಿಂತನೆಯ ಅಡಿಪಾಯ. ಹೌದು, ನಿಜ. ದ್ರೋಹದ ನೋವು ಯಾಕೆ ಅಷ್ಟು ತೀವ್ರವಾಗಿರುತ್ತೆ ಗೊತ್ತಾ? ಕಾರಣನೇ ಇದು. ಯಾಕಂದ್ರೆ ನಾವು ಯಾರ ಜೊತೆ ನಮ್ಮ ತಟ್ಟೆಯ ಊಟವನ್ನ, ನಮ್ಮ ಮನಸ್ಸಿನ ನಂಬಿಕೆಯನ್ನ, ನಮ್ಮ ಹೃದಯದ ಪ್ರೀತಿಯನ್ನ ಹಂಚ್ಕೊಂಡಿರ್ತೀವೋ ಅವರಿಂದಲೇ ನಮಗೆ ಆಘಾತವಾದಾಗ ಅದು ನೇರವಾಗಿ ಹೃದಯಕ್ಕೆ ಬಾಣ ಬಿದ್ದ ಹಾಗೆ ಆಗುತ್ತೆ, ಆಳವಾಗಿ ಗಾಯ ಮಾಡುತ್ತೆ. ಸರಿ, ಹಾಗಾದ್ರೆ ಮೊದಲು ದ್ರೋಹ ಯಾಕೆ ಮನುಷ್ಯನಿಗೆ ಆಗುವ ಅತ್ಯಂತ ನೋವಿನ ಅನುಭವಗಳಲ್ಲಿ ಒಂದು ಅಂತ ನೋಡೋಣ. ನೋಡಿ, ಈ ಪವಿತ್ರ ವಾರದ ಕಥೆ ಇದೆಯಲ್ಲ, ಇದು ಬರೀ ಶತ್ರುಗಳು ಕೊಟ್ಟ ಸಂಕಟದ ಕಥೆ ಅಲ್ಲ. ಅದಕ್ಕಿಂತ ಹೆಚ್ಚಾಗಿ ಇದು ಸ್ನೇಹಿತರೇ ಮಾಡಿದ ಗಾಯಗಳ ಬಗ್ಗೆ ಹೇಳುತ್ತೆ. ದ್ರೋಹ ಅನ್ನೋದು ಯಾವಾಗಲೂ ನಾವು ಊಹಿಸದ ಕಡೆಯಿಂದ ಬರುತ್ತೆ, ಅನಿರೀಕ್ಷಿತವಾಗಿ ಬರುತ್ತೆ, ಮತ್ತು ಅದು ನೇರವಾಗಿ ನಮ್ಮ ಆತ್ಮವನ್ನೇ ಇರಿಗರಾಗೆ ಮಾಡುತ್ತೆ. ಯಾರೋ ಆಳವಾಗಿ ಪ್ರೀತಿಸ್ತಾರೋ ಅವರು ಇಂತಹ ಗಾಯಗಳನ್ನ ಹೊತ್ತುಕೊಳ್ಳೋದು ಅನಿವಾರ್ಯ ಅನ್ಸುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ಸಣ್ಣಪುಟ್ಟ ನಿರಾಸೆಗಳಾಗತ್ತೆ. ಕೆಲವೊಮ್ಮೆ ಕೊಟ್ಟ ಮಾತು ಮುರಿದು ಹೋಗುತ್ತೆ. ಇನ್ನು ಕೆಲವು ಸಲ ಮಾತಾಡಬೇಕಾದ ಜಾಗದಲ್ಲಿ ಮೌನ ಆವರಿಸುತ್ತೆ. ಇವೆಲ್ಲವೂ ನಮ್ಮ ಹೃದಯದಲ್ಲಿ ಯಾರಿಗೂ ಕಾಣದ ಹಾಗೆ ಸದ್ದಿಲ್ಲದೆ ಉಳಿದುಬಿಡೋ ಅದೃಶ್ಯ ಗಾಯಗಳೇ ಸರಿ. ಆದರೆ ಇಲ್ಲಿ ಒಂದು ತುಂಬಾನೇ ಆಸಕ್ತಿಕರವಾದ ದೃಷ್ಟಿಕೋನ ಇದೆ. ಈ ಗಾಯಗಳನ್ನ ನಾವು ಸೋಲು ಅಂತ ಯಾಕೆ ನೋಡ್ಬೇಕು? ಅದರ ಬದಲು ಅವು ನಾವು ಪ್ರೀತಿ ಮಾಡಕ್ಕೆ ಧೈರ್ಯ ಮಾಡಿದ್ವಿ ಅನ್ನೋದಕ್ಕೆ ಸಾಕ್ಷಿಯಂತೆ ಯಾಕೆ ಅನ್ಕೋಬಾರ್ದು? ಹೌದು, ಒಂದು ರೀತಿ ನೋಡಿದ್ರೆ ಇವು ನಾವು ಧರಿಸಬಹುದಾದ ಗೌರವದ ಬ್ಯಾಡ್ಜ್ಗಳಿದ್ದಾಗೆ. ಸರಿ, ಈಗ ನಮ್ಮ ಚರ್ಚೆಯನ್ನ ಅಂತಿಮ ಭೋಜನದ ಸನ್ನಿವೇಶದ ಕಡೆಗೆ ತಗೊಂಡು ಹೋಗೋಣ. ಅಲ್ಲಿ 3 ಮುಖ್ಯ ಪಾತ್ರಗಳ ಮೇಲೆ ನಮ್ಮ ಗಮನವನ್ನ ಕೇಂದ್ರೀಕರಿಸೋಣ. ಆ ಮೇಜಿನ ಸುತ್ತ ಕೂತಿದ್ದವರಲ್ಲಿ ಈ 3 ಶಿಷ್ಯರು ಒಂದು ಸಂಕಷ್ಟದ ಸಮಯದಲ್ಲಿ ಮನುಷ್ಯ ಹೇಗೆಲ್ಲ ಪ್ರತಿಕ್ರಿಯಿಸಬಹುದು ಅನ್ನೋದಕ್ಕೆ 3 ಬೇರೆ ಬೇರೆ ಉದಾಹರಣೆಗಳಿದ್ದಾಗೆ. ಒಬ್ಬ ದ್ರೋಹ ಬಗೆಯೋಕೆ ಹೊಡ್ತಾನೆ, ಇನ್ನೊಬ್ಬ ಭಯಕ್ಕೆ ಬಿದ್ದು ನಿರಾಕರಿಸ್ತಾನೆ, ಮತ್ತು ಮತ್ತೊಬ್ಬ ಎಷ್ಟೇ ಕಷ್ಟ ಇದ್ರೂ ಅಲ್ಲೇ ಜೊತೆಯಲ್ಲೇ ಇರ್ತಾನೆ. ಹಾಗಾದ್ರೆ ಬನ್ನಿ, ಈಗ ಯೂದನ ದ್ರೋಹಕ್ಕೂ ಪೇತ್ರನ ನಿರಾಕರಣೆಗೂ ಇರೋ ಮುಖ್ಯವಾದ ವ್ಯತ್ಯಾಸ ಏನು ಅಂತ ನೋಡೋಣ. ಇದು ನಮ್ಮ ಇವತ್ತಿನ ವಿಶ್ಲೇಷಣೆಯ ಅತೀ ಪ್ರಮುಖವಾದ ಭಾಗ. ಗಮನಿಸಿ, ಯೋಧನ ದ್ರೋಹ ಅನ್ನೋದು ಉದ್ದೇಶಪೂರ್ವಕವಾಗಿತ್ತು. ಅದೊಂದು ಲೆಕ್ಕಾಚಾರದ ನಡೆ. ಆದರೆ ಪೇತ್ರನ ವಿಷಯ ಹಾಗಿರಲಿಲ್ಲ. ಅವನ ನಿರಾಕರಣೆ ಹುಟ್ಟಿದ್ದು ಮನುಷ್ಯನ ಸಹಜವಾದ ಭಯದಿಂದ, ಆ ಕ್ಷಣದ ದೌರ್ಬಲ್ಯದಿಂದ. ಇವೆರಡರ ಮಧ್ಯೆ ಅಜಗಜಾಂತರ ವ್ಯತ್ಯಾಸವಿದೆ. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯ ಅಂಶ ಏನು ಅಂದ್ರೆ, ಪೇತ್ರನ್ಗೆ ಯೇಸುವಿಗೆ ದ್ರೋಹ ಮಾಡಬೇಕು ಅನ್ನೋ ಉದ್ದೇಶನೇ ಇರಲಿಲ್ಲ. ಅವನ ಪ್ರೀತಿ 100ಕ್ಕೆ 100 ನಿಜವಾಗಿತ್ತು. ಆದ್ರೆ ಆ ಒತ್ತಡದ ಕ್ಷಣದಲ್ಲಿ ಅವನ ಧೈರ್ಯ ಕೈಕೊಟ್ಬಿಟ್ಟು. ಯೂದ ಜಾಣಿಜುಣಿ ದೂರ ಹೋಗೋದನ್ನ ಆಯ್ಕೆ ಮಾಡ್ಕೊಂಡ. ಆದರೆ ಪೇತ್ರ ಆ ಒತ್ತಡಕ್ಕೆ ಕುಸಿದು ಬಿದ್ದ. ಅದೇ ವ್ಯತ್ಯಾಸ. ತನ್ನ ಶಿಷ್ಯರು ಹೀಗೆಲ್ಲ ವಿಫಲರಾಗ್ತಿದ್ರೂ ಯೇಸುವಿನ ಪ್ರೀತಿ ಮಾತ್ರ ಹೇಗೆ ಅಚಲವಾಗಿತ್ತು, ಬದಲಾಗದೆ ಇತ್ತು ಅನ್ನೋದರ ಕಡೆಗೆ ಈಗ ನಮ್ಮ ಗಮನ ಹರಿಸೋಣ. ನೋಡಿ, ಇದೇ ಈ ಕಥೆಯ ಅತ್ಯಂತ ಅದ್ಭುತವಾದ, ಗಮನಿಸಬೇಕಾದ ಸತ್ಯ. ಮುಂದೆ ಏನಾಗುತ್ತೆ ಅಂತ ಯೇಸುವಿಗೆ ಪೂರ್ತಿಯಾಗಿ ಗೊತ್ತಿತ್ತು. ಆದರೂ ಆತ ಯೂದನ ಪಾದಗಳನ್ನ ತೊಳೆಯುತ್ತಾನೆ, ಪೇತ್ರನನ್ನ ನನ್ನ ಸ್ನೇಹಿತ ಅಂತ ಕರೀತಾನೆ. ಅಂದ್ರೆ ಅವರ ತಪ್ಪುಗಳನ್ನ, ಅವರ ವೈಫಲ್ಯಗಳನ್ನ ತಿಳಿದುಕೊಂಡೇ ಆತ ಅವರನ್ನ ಪ್ರೀತಿಸ್ತಾನೆ. ಈ ಪ್ರೀತಿಯನ್ನೇ ನಾವು ಬೇಷರತ್ತಾದ ಪ್ರೀತಿ ಅಂತ ಕರೆಯೋದು. ಅಂದ್ರೆ ಅರ್ಹತೆ ನೋಡಿ ಅಥವಾ ತಪ್ಪುಗಳನ್ನು ನೋಡಿ ತಾರತಮ್ಯ ಮಾಡದ ಪ್ರೀತಿ. ಯೇಸು ಎಲ್ಲರಿಗೂ ಒಂದೇ ತರಹದ ಪ್ರೀತಿಯನ್ನ ಕೊಟ್ಟ. ಆದರೆ ವ್ಯತ್ಯಾಸ ಎಲ್ಲಿದೆ ಅಂದ್ರೆ, ಆ ಪ್ರೀತಿಗೆ ಆತನ ಶಿಷ್ಯ ಹೇಗೆ ಸ್ಪಂದಿಸಿದ ಅನ್ನೋದರಲ್ಲಿದೆ. ಸರಿ, ಇಷ್ಟೊತ್ತು ನಾವು ಈ ಕಥೆಯನ್ನ ನೋಡಿದ್ವಿ. ಈಗ ಈ ಐತಿಹಾಸಿಕ ಘಟನೆಯಿಂದ ನಮ್ಮ ವೈಯಕ್ತಿಕ ಬದುಕಿಗೆ ಬರೋಣ. ಒಂದು ಪ್ರಶ್ನೆ: ಈ ಕಥೆಯಲ್ಲಿ ಬರೋ ಪಾತ್ರಗಳಲ್ಲಿ ನಮ್ಮನ್ನ ನಾವು ಎಲ್ಲಿ ಗುರುತಿಸ್ಕೊಳ್ಬೋದು? ಕೆಲವೊಮ್ಮೆ ನಮ್ಮ ಸ್ವಂತ ಅನುಕೂಲಕ್ಕಾಗಿ, ನಮ್ಮ ಸ್ವಾರ್ಥಕ್ಕಾಗಿ ನಾವು ಯೂದನ ಹಾಗೆ ದೂರ ಸರಿದು ಬಿಡ್ತೀವಿ ಅಲ್ವಾ? ಇನ್ನು ಕೆಲವು ಸಲ ಭಯದಿಂದಾಗಿ ಸತ್ಯ ಹೇಳೋಕೆ ಹಿಂಜರಿದಾಗ ನಾವು ಪೇತ್ರನ ಹಾಗೆ ಆಗ್ಬಿಡ್ತೀವಿ. ಆದರೆ ಇವೆಲ್ಲದರ ನಡುವೆಯೂ ಕಷ್ಟದ ಸಮಯದಲ್ಲೂ ನಿಷ್ಠೆಯಿಂದ ಇರಲು, ಆ ಪ್ರೀತಿಯ ಶಿಷ್ಯನಂತೆ ಆಗಲು ನಮಗೆಲ್ಲರಿಗೂ ಯಾವಾಗಲೂ ಒಂದು ಅವಕಾಶ, ಒಂದು ಆಹ್ವಾನ ಇದ್ದೇ ಇರುತ್ತೆ.
ಸರಿ, ಈಗ ನಾವು ನಮ್ಮ ಈ ಚಿಂತನೆಯ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ಹಾಗಾದ್ರೆ ಈ ಎಲ್ಲಾ ವಿಷಯಗಳಿಂದ ನಾವು ಕಲಿಬೇಕಾದ ಮುಖ್ಯ ಪಾಠವಾದ್ರೂ ಏನು? ಅದನ್ನ ನೋಡೋಣ. ಈ ವಾರದ ಆಹ್ವಾನ ತುಂಬಾನೇ ಸರಳವಾಗಿದೆ. ಯೇಸುವಿನ ಜೊತೆ ಇರಿ. ಆ ಪ್ರೀತಿಯ ಶಿಷ್ಯನ ಹಾಗೆ ಸಂಕಟ ಬಂದಾಗ, ಕಷ್ಟ ಬಂದಾಗ್ಲೂ ಅವರ ಜೊತೆಯಲ್ಲೇ ಇರೋದು. ಸವಾಲುಗಳು ಬಂದಾಗ ಓಡಿ ಹೋಗದೆ ಅಲ್ಲೇ ನಿಷ್ಠೆಯಿಂದ ಉಳಿದುಕೊಳ್ಳೋದು. ಈ ಇಡೀ ಚಿಂತನೆ ನಮಗೊಂದು ಪರಿವರ್ತನೆಯ ಪ್ರಯಾಣಕ್ಕೆ ದಾರಿ ತೋರಿಸುತ್ತೆ. ನಮ್ಮ ದ್ರೋಹದ ಮನಸ್ಥಿತಿಯಿಂದ ನಿಷ್ಠೆಯ ಕಡೆಗೆ ಸಾಗೋ ಪ್ರಯಾಣ, ನಮ್ಮ ಭಯದಿಂದ ಹೊರಬಂದು ಧೈರ್ಯವನ್ನ ಅಪ್ಪಿಕೊಳ್ಳುವ ಪ್ರಯಾಣ, ಮತ್ತು ನಮ್ಮ ಗಾಯಗೊಂಡ ಪ್ರೀತಿಯಿಂದ ಎಲ್ಲರನ್ನೂ ಗುಣಪಡಿಸಬಲ್ಲ, ವಿಮೋಚಿಸಬಲ್ಲ ಪ್ರೀತಿಯ ಕಡೆಗೆ ಸಾಗೋ ಒಂದು ಅದ್ಭುತ ಅವಕಾಶ. ಹಾಗಾದ್ರೆ ಈ ಒಂದು ಕೊನೆಯ ಪ್ರಶ್ನೆಯೊಂದಿಗೆ ಈ ಚಿಂತನೆಯನ್ನು ಮುಗಿಸೋಣ. ನಮ್ಮದೇ ವೈಫಲ್ಯಗಳು, ನಮ್ಮದೇ ತಪ್ಪುಗಳು, ನಮ್ಮ ದೌರ್ಬಲ್ಯಗಳು ಎದುರಿಗೆ ಬಂದು ನಿಂತಾಗ ನಾವು ಯೂದನಂತೆ ಮತ್ತು ಪೇತ್ರನಂತೆ ದೂರ ಸರಿಯೋದನ್ನು ಆಯ್ಕೆ ಮಾಡಿಕೊಳ್ತೀವೋ, ಅಥವಾ ಆ ಪ್ರೀತಿಯ ಶಿಷ್ಯನಂತೆ ಎಲ್ಲದರ ನಡುವೆಯೂ ಹತ್ತಿರದಲ್ಲೇ ಇರುವುದನ್ನು ಆಯ್ಕೆ ಮಾಡಿಕೊಳ್ತೀವೋ? ಇದೊಂದು ಯೋಚಿಸಬೇಕಾದ ಪ್ರಶ್ನೆ.